ಈ ಡ್ರೆಸ್ಸು ಎಷ್ಟು ಚೆನ್ನಾಗೈತೆ ಅಲ್ವಾ ರೀ, ನಂಗೆ ತುಂಬ ಇಷ್ಟ ಆಯಿತು. ತಗೊಳ್ಳೋಣ, ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ನಾನಿಂಥ ಬಟ್ಟೆಗಳ್ನ ಎಂದೂ ಹಾಕೇ ಇಲ್ಲ, ನಮ್ಮ ಮನೆಗೆ ಹಾಕಕ್ಕೆ ಬಿಡೋದೂ ಇಲ್ಲ ಬಿಡು. ಆದ್ರೂ ಹಾಕ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಹಂಗೆ ಹಿಂಗೆ ಅಂತ ನನಗಂತೂ ಅನ್ನಿಸ್ತೈತೆ. ಟ್ರಿಪ್ ಕರ್ಕೊಂಡು ಹೋಗ್ತೀನಿ ನಿಮ್ಮ ಹೆಂಡ್ತಿ ಇಲ್ಲ ಅಂತ ಹೇಳಿದ್ರಲ್ಲ ರೀ, ಕೊಡಿಸ್ರಿ. ಅಲ್ಲಿದ್ದು ನನಗದೇನೋ ನನಗೆ ಇಂಥ ಬಟ್ಟೆ ಹಾಕೊಂಡು ಟ್ರಿಪ್ಪೆಲ್ಲ ಹೋಗ್ಬೇಕು ಅಂತ ಬಲ ಆಸೆ ನನಗಂತೂ. ಚೆನ್ನಾಗೇನೋ ಐತೆ, ಇಲ್ಲ ಅಂತಲ್ಲ. ನನಗೂ ಇಷ್ಟ ಆಯಿತು, ಚೆನ್ನಾಗೈತೆ. ನೋಡೋಣ ಇರು, ನೋಡೋಣ ನೋಡೋಣ. ಇಷ್ಟ ಆದರೆ ತಗ ನೀನು. ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ನಾನು ಶಾಪುಗಳು ತುಂಬ ಅವೆ, ಅಲ್ಲೂ ಒಂದ್ಸಲ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಒಂದು ಬಾ. ನೋಡಿದ್ರಾ, ನನ್ನ ಮಾತು ನಂಬಲ್ಲ ನೀವು, ನನ್ನ ಮಾತು ಕೇಳಿದ್ರು ನಂಬಕ್ಕೆ ರೆಡಿ ಇಲ್ಲ ನೀವು. ನಿಮ್ಮ ಗಂಡ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಯಾವುದೋ ಹುಡುಗಿ ಜೊತೆ ಹೆಂಗ್ ರೌಂಡ್ ಹೊಡಿತಾವನೆ ಅಂತ. ಅಯ್ಯೋ ಅಲ್ಲಿ ಕಟ್ ನನ್ನ ಮಗನೇ, ಲೋಪರ್ ನನ್ನ ಮಗನೇ, ಕಿತ್ತೋದ್ ನನ್ನ ಮಗನೇ. ನಾನು ಹೋಗು 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 ಅಂತ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ತವ್ರ ಮನೆಗೆ ಕಳಿಸ್ಬಿಟ್ಟು ಈ ಬೇವರ್ಸಿ ನನ್ನ ಮಗ ಏನು ಮಾಡ್ತಾನೆ ಅಂತ ಈಗ ನಾನು ಸಂದಾಗ ಗೊತ್ತಾಯ್ತು. ಇಷ್ಟು ದಿನ ಯಾಕೆ ಕಳಿಸ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆದರೆ ಇವಾಗ ಗೊತ್ತಾಯ್ತು, ಕಳ್ಳನ ಮಗ ನಾನು ಯಾಕೆ ಕಳಿಸ್ತಾನೆ, ಅವ್ನಿಗೆ ಏನು ಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತಾಯ್ತು. ಲೋಪರ್ ನನ್ನ ಮಗನಿಗೆ ಏನಾರ ತಗೊಂಡು ಮೆಟ್ಕಿಟ್ ತಗೊಂಡು ಇಲ್ಲೇ ಮಾಲಾಗೆ ನನಗೆ ಹೊಡೆದಾಕ್ಬಿಡ್ತೀನಿ, ನೋಡ್ತಾ ಇರು ಲೋಪರ್ ನನ್ನ ಮಗ. ನಾನು ಬಿಟ್ಬಿಟ್ಟು ಯಾವಳಿಂದ ನನಗೆ ತಿರುಗ್ತಿರೋದು ನೋಡು. ಅವಳು ಯಾರು ಚಿನಾಲಿ, ಯಾರವಳು, ಅವಳಿಗೈತೆ ಇರು ಮಾರಿ ಹಬ್ಬ ಚುಟ್ಟಿಡ್ಕತೀನಿ ನೋಡಿ. ಇಲ್ಲೆಲ್ಲ ಗಲಾಟೆ ಮಾಡ್ಕೊಬೇಡಿ, ಎಲ್ಲ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಏನೇನಾರೋ ಮಾಡ್ಬಿಡ್ತಾರೆ. ನೀವು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ, ನೀವು ಸುಮ್ಮನೆ ಇರಿ. ನಾನು ಹೇಳ್ದಂಗೆ ಮಾಡಿ, ನೀವು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು. ಅಲ್ಲಿ ಆಫೀಸ್ದಾಗ ವಿಚಾರಿಸ್ಕೊಳ್ಳಿರಂತೆ ಬಂದ್ಬಿಟ್ಟು ಗಾರ್ಮೆಂಟ್ಸ್ದಾಗೆ ಇಲ್ಲೆಲ್ಲ ಶಾನೆ ವಿಚಾರಿಸ್ಕೊಳಕ್ಕೆ ಮಾಡಕ್ಕೆ ಅದು ಇದು ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡಬೇಡಿ ನೀವು. ನಾನಿಲ್ವಾ, ನಾನು ಹೇಳ್ತೀರಷ್ಟು ಕೇಳಿ, ಇಲ್ಲೆಲ್ಲ ಸುಮ್ಮನೆ ಪ್ರಚಾರ ಆಗೋಗ್ಬಿಡ್ತದೆ. ಆಗ್ಲಿ ಬಿಡು, ಬೇವರ್ಸಿ ನನ್ನ ಮಗನ ಮಾನ ಮರ್ವದಿ ಹೋಗ್ಲು ಬಿಡು. ಆ ಬೇವರ್ಸಿಗೆ ಯಾರು ಬೆಲೆ ಕೊಡ್ತಾರೆ? ಕಿತ್ತೋದ್ ಬೇವರ್ಸಿ ನನ್ನ ಮಗ ಇವನು, ನನ್ನ ಗಂಡ ಅಲ್ಲ ಇವನು. ನನಗೇನೆ ಯಾಮರ್ಸಿರ ಅಂತ ಬಣ್ಣ ನನ್ನ ಮಗ, ನನ್ನ ಮಗಂಗೆ ಏನಾರ ತಗೊಂಡು ಹಾಕಿದ್ರೆ ನಿನಗೆ ನನಗಂತೂ ಸಮಾಧಾನ. ಸುಮ್ಕೆ ನಿನಗೆ ಹೆಂಗ್ ಇರಿಟೇಷನ್ ಮಾಡ್ತಾನೆ ಅಂತ ಹೇಳಿದ್ರೆ. ಬಾ ಬಾ, ಇನ್ನು ಮುಂದೆ ನೋಡು, ಮುಂದೆ ಅಂಗಡಿನಾಗ ಎಷ್ಟು ಚೆನ್ನಾಗೈತೆ ನೋಡು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ. ಈ ಡ್ರೆಸ್ ಇರಲಿ ನನಗೆ, ಈ ಡ್ರೆಸ್ ಅಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅನ್ಸುತ್ತೆ. ಒಂದ್ಸಲ ಹಾಕೊಂಡು ನೋಡ್ಲಾ? ನೋಡು ನೋಡು, ಹಾಕೊಂಡು ನೋಡು. ಕಾಕ, ನನ್ನ ಮಾತು ಕೇಳಿ. ನನ್ನ ಗಂಡ ಇಲ್ಲಿ ಇನ್ನೊಬ್ಳ ಹಿಂದೆ ತಿರುಗ್ತಾ ಇದ್ರು ನಾನು ನೋಡ್ಕೊಂಡು ಕುಂತ್ಕೋಬೇಕಾ? ಆಗಲ್ಲ, ಸಾಧ್ಯನೇ ಇಲ್ಲ. ಚಪ್ಪಲಿ ತಗೊಂಡು ಹೊಡಿಲಿಲ್ಲ ಅಂದ್ರೆ ನನಗೆ ನೆಮ್ಮದಿನೇ ಬರಕಿಲ್ಲ. ಅಯ್ಯೋ, ನೀನು ಚಪ್ಪಲೆ ಹೊಡಿತೀನಿ, ಬೂಟ್ಸ ಹೊಡಿತೀನಿ ಅದೆಲ್ಲ ಬಿಟ್ಬಿಡು. ನೋಡು, ನಿನ್ನ ಗಂಡ ನೀವು ಒಬ್ಳಿಂದ ಮಾತ್ರ ತಿರುಗ್ತಾವನೆ ಅಂತ ಅನ್ಕೊಬಿಟ್ಟಿದ್ಯಾ? ನಿನ್ನ ಗಂಡ ಗಾರ್ಮೆಂಟ್ಸ್ ಆಗಿರೋ ಹುಡುಗಿಯರಿಂದೆಲ್ಲ ತಿರುಗ್ತಾವನೆ. ಗಾರ್ಮೆಂಟ್ಸ್ ಆಗಿರೋ ಹುಡುಗಿಯರ್ನೆಲ್ಲ ಬುಗುತು ಬುದ್ಧಿ ಹೇಳೋಕ್ಕಾಯ್ತದ? ಅದು ಬೇರೆ ಥರ ಪ್ಲಾನ್ ಮಾಡು. ಈಗ ಬರೀ ಇವಳು ಒಬ್ಬಳೇ ಆಗಿದ್ರೆ ಹೆಂಗೋ ಆಗೋದು. ನಮ್ಮ ಗಾರ್ಮೆಂಟ್ಸ್ ಆಗೋದು ಎಷ್ಟು ಜನ, ಅವರು ಅಷ್ಟು ಜನ ಹುಡುಗಿಯರ ಹಿಂದೆನೂ ತಿರುಗ್ತಾನೆ ನಿನ್ನ ಗಂಡ. 5 ನಿಮಿಷನೂ ಬಿಡೋಕ್ಕಿಲ್ಲ, ತಿರುಗಿ 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 ಅಂತ ತಿರುಗ್ತಾನೆ. ಇಲ್ಲಿ ಇವಳೊಬ್ಬಳನ್ನ ಉಗಿದ್ರೆ ಏನು ಪ್ರಯೋಜನ ಆಗಲ್ಲ ಕಣಕ್ಕ. ಏನೋ ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲಿ ಉಗಿಬೇಕು ಅಲ್ಲಿ ಉಗಿದ್ರೇನೆ ಮಾನ ಮರ್ಯಾದೆ ಉಳಿಯೋದು. ಇವಳೊಬ್ಬಳಾಗಿದ್ರೆ ಇಲ್ಲೇ ಉಗಿ ಅಂತ ಹೇಳ್ತಾ ಇದ್ದೆ. ಬನ್ನಿ, ನಮ್ಮ ಗಾರ್ಮೆಂಟ್ಸಾಗಂತೆ ಇಂಕಿ ಪಿಂಕಿ ಅಂತ ಹೇಳ್ಬಿಟ್ಟು ಯಾರಿಂದೇನೋ ತಿರುಗ್ತಿರೋದೇನೆ. ಇವಾಗ ಇವಳು ಹಿಂದೆ ಸ್ವಲ್ಪ ಜಾಸ್ತಿ ತಿರುಗ್ತಾವ್ರೆ ಬಿಟ್ಟರೆ ಇನ್ನು ನಮ್ಮ ಆಫೀಸಾಗಿರೋ ಯಾವ ಹುಡುಗಿನೂ ಬಿಟ್ಟಿಲ್ಲ. ಯಾರ ಮರ್ಯಾದಸ್ತರು ಸುಮ್ಮನವ್ರು ಅಷ್ಟೇನೆ ಬಿಟ್ಟರೆ, ಯಾರು ನಿನ್ನ ಗಂಡನ ಜೊತೆ ಚೆನ್ನಾಗಿರ್ತಾರೋ ಅವ್ರಿಗೆ ಮಾತ್ರ ಅಲ್ಲಿ ಆಫೀಸಾಗ ಬೆಲೆ. ಇಲ್ಲ, ನಮಗೆ ಬೆಲೆನೇ ಇಲ್ಲ. ಕಂತ್ರಿ ಲೌಡಿ ನನ್ನ ಮಗ ಹಿಂಗೆಲ್ಲ ಮಾಡ್ತಾವನೇನೋ ಗಾರ್ಮೆಂಟ್ಸಾಗೆ. ಏನೋ ಮ್ಯಾನೇಜರು ಆಜರು ಈಜರು ಅಂತ ಹೇಳ್ಬಿಟ್ಟು ಹೋಗಿ ಸೇರ್ಕೊಂಬಿಟ್ಟು ನನಗೆ ಅಯ್ಯಯ್ಯೋ ಅಂತ ಅನ್ನಿಸ್ತಾವನಲ್ಲ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಬಡ್ಡಿಗೆ. ಇನ್ನೂ ಏನೇನು ಮಾಡ್ತಾನೆ ಅಂತ ನೋಡಿರಂತೆ ಸುಮ್ಮನಿರ್ರಿ, ನಾನು ತೋರಿಸ್ತೀನಿ ನಿಮಗೆ. ನೀವು ಸೈಲೆಂಟಾಗಿ ಹಿಂದೆಗಡೆ ಹೋಗೋಣ. ಬನ್ನಿ ಬನ್ನಿ, ಇಲ್ಲಿ ನಿಂತ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ಬಿಟ್ರೆ ಮತ್ತೆ ನಿನ್ನ ಗಂಡ ಏನು ಮಾಡ್ತಾನೆ ಅಂತ ತಿಳ್ಕೊಳಕ್ಕಾಗಲ್ಲ. ನೀವು ಈ ಕಡೆ ಬನ್ನಿ. ಇನ್ನೂ ಏನು ನೋಡ್ಬೇಕಮ್ಮ ಈ ಕಣ್ಣಾಗೆ? ನೋಡ್ರದೆಲ್ಲ ಸಾಲದೆ ನಮ್ಮಿ ನನಗೆ. ಇನ್ನೂ ಏನು ನೋಡ್ತೀಯ ಬಿಡು, ಸಾಕು. ಈಗೆಲ್ಲ ನಂಬಿಕೆ ಬಂದ್ಬಿಡ್ತು ನಿನ್ನ ಮೇಲೆ. ಇವನೇ ಸರಿ ಇಲ್ಲ ನನ್ನ ಗಂಡ 420. ಈಗ ಬನ್ನಿ ನೀವು. ನೋಡು ಚಿನ್ನ, ನಿಂಗೆ ಏನೇನು ಬೇಕೋ ಎಲ್ಲನೂ ತಗ. ಇಲ್ಲಿ ಇಷ್ಟ ಆಗಲಿಂದ ಬೇರೆ ಅಂಗಡಿಗೆ ಹೋಗೋಣ. ನೀನೇ ಅಲ್ವಾ ಸೇಲ್ ಹಾಕವ್ರೆ ಅಂತ ಹೇಳಿದ್ದು. ನೋಡು, ಸೇಲಾಗಿ ಎಲ್ಲನೂ ನಿನ್ಗೆ ಎಂತೆಂಥ ಬಟ್ಟೆ ಬೇಕು, ಏನೇನು ಬೇಕೋ ಎಲ್ಲ ತಗ. ಆಮೇಲೆ ಒಳ್ಳೆ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡ್ಬಿಟ್ಟು ಬರೋಣ. ಅಲ್ಲ, ನೀವು ನನಗೆಲ್ಲ ಕೊಡಿಸ್ತಾ ಇದ್ದೀರಾ? ನೋಡಿದ್ರ ಅವಳು ಇದ್ದೋಳು ಬೇರೆ, ಇವಾಗ ಇವಳು ಇನ್ನೊಬ್ಳು ಅವಳನ್ನ ಬೇರೆ. ಅವಳನ್ನ ಮಾಲ್ ತನಕ ಕರ್ಕೊಂಡು ಹೋಗೋನೆ. ಇವಳು ಇನ್ನು ಫುಟ್ಪಾತಾಗೆ ಇಟ್ಕೊಂಡವ್ ನಿನ್ನ ಗಂಡ. ಇವಳು ಇನ್ನೊಬ್ಳು ಇವಾಗ ಯಪ್ಪ ಆಫೀಸೊಳೆ. ಇವಳು ಅಲ್ಲೇ ಕೆಲಸ ಮಾಡೋಳೆ ನಿನಗೆ ಗಾರ್ಮೆಂಟ್ಸಾಗೆ. ದೇವ್ರಣೆಗೂ ನಿಮ್ಮ ಗಂಡ ಯಾವ ಗಾರ್ಮೆಂಟ್ಸ್ ಹುಡುಗಿನೂ ಬಿಡೋಕ್ಕಿಲ್ಲ. ಬೆಳಗ್ಗೆ ಒಬ್ಬಳನ್ನ, ಮಧ್ಯಾಹ್ನ ಒಬ್ಬಳನ್ನ, ಸಾಯಂಕಾಲ ಒಬ್ಬಳನ್ನ, ಹಿಂಗೆ ನನಗೆ ಮೇಂಟೈನ್ ಮಾಡ್ತಾ ಇರೋದು ಎಲ್ಲನೂ. ಯಪ್ಪ ದೇವ್ರಣೆ ಕೇಳ್ತೀನಿ, ನಿಮ್ಮ ಗಂಡನಂತ ದರಿದ್ರ ನನ್ನ ಮಗು ನೋಡೇ ಇಲ್ಲ. ನಿಮ್ಮ ಗಂಡನಿಂದ ನಮ್ಮಂಥವ್ರಿಗಲ್ಲಿ ಬೆಲೆನೇ ಇಲ್ಲ. ನಾವೇನೋ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ನಮ್ಗೆ ಯಾರು ಬೆಲೆ ಕೊಡೋಕ್ಕಿಲ್ಲ, ಗೊತ್ತಾ? ನೋಡು, ನೀನಂದರೆ ನನಗೆ ತುಂಬ ಇಷ್ಟ. ನೀನಂದರೆ ನನಗೆ ಎಷ್ಟು ಇಷ್ಟ ಅಂದರೆ ಅಷ್ಟಿಷ್ಟ. ನೋಡ್ದಾ, ನೀನು ಗಾರ್ಮೆಂಟ್ಸಿಗೂ ನಾನು ಏನಾದರೂ ನೀನು ಜಾಸ್ತಿ ಕೆಲಸ ಮಾಡೋಕ್ಕೆ ಹೇಳ್ತೀನ? ಇಲ್ಲ ತಾನೇ, ನಿನಗೂ ಕಡಿಮೆ ಕೆಲಸನೇ ಹೇಳ್ತೀನಿ ನಾನು. ನೀನು ಎಷ್ಟು ಬೇಕೋ ಅಷ್ಟು ಮಾಡು ಅಂತಲೇ ಹೇಳ್ತೀನಿ. ನೀನು ನನ್ನ ಜೊತೆ ಇಷ್ಟು ಚೆನ್ನಾಗಿದೆಯಾ ಅಂತಂದಮೇಲೆ ನಾನು ಯಾಕೆ ನೀನು ಕೆಲಸಕ್ಕೆ ಕೇಳಬೇಕು? ಸುಮ್ಮನೆ ಇದಲ್ವಾ? ನೋಡು, ನೀನು ಇವಾಗ ಅದೆಲ್ಲ ಬಿಟ್ಬಿಡು. ಹೀಗಾಗಿ ಏನು ಬೇಕೋ ತಗೋಬಾ. ನಿನಗೆ ಬಟ್ಟೆ ಗಿಟ್ಟೆ ಏನು ಬೇಕು ನಿನಗೆ, ಹಾಗೇನೇನೋ ಸ್ನೋ ಪೌಡ್ರ್ ಏನೋ ತಗೋತಿರಲ್ಲ, ಅದೆಲ್ಲನೂ ತಗ. ನಿನಗೆ ಎಷ್ಟು ಬೇಕೋ ಅಷ್ಟು ತಗ. ನಮ್ಮ ಅಪ್ಪನ ದುಡ್ಡಲ್ವಾ, ಮಜ್ಜಾ ಮಾಡ್ತಾವನಲ್ಲ ಲೋಪರ್ ನನ್ನ ಮಗ. ಬರೋ ಸಂಬಳ 40-50 ಸಾವಿರ ಬರಲ್ಲ ಲೋಪರ್ ನನ್ನ ಮಗನಿಗೆ. ನಮ್ಮ ಅಪ್ಪನ ದುಡ್ಡನ್ನೆಲ್ಲ ಯಾವಳ ಕೊಟ್ಟು ಮಜ್ಜಾ ಬೇರೆ ಮಾಡ್ತಿದ್ಯಾ ಮಗನೇ?
ಎಲ್ಲ ಹುಡುಗಿಯರು ನಡುಗಬೇಕು, ಹಂಗೇನೆ ಮರ್ಯಾದೆ ಕಳಿಯೋದು ನಿಂದು. ಇನ್ನೊಂದು ಸಲ ನಿನ್ನ ಮಾತಾಡ್ಸಕ್ಕೂ ಎಲ್ಲ ಹುಡುಗಿಯರು 100 ಸಲ ಯೋಚನೆ ಮಾಡಬೇಕು. ಹಂಗೆ ಕಳಿತೀನಿ. ಒಂದೊಂದು ಹುಡುಗಿ ಮುಂದೆನೇ ಮರ್ಯಾದೆ ಕಳ್ಕೊಂಡು ಕೂತ್ಕೊಂಡ್ರೆ ಆಗೋದೇ ಇಲ್ಲ. ಎಲ್ಲರ ಮುಂದೆನೂ ಕಳೆದ್ರೇನೆ ಬುದ್ಧಿ ಬರೋದು. ಚೆನ್ನಾಗಿ ಯೋಚನೆ ಮಾಡಿದ್ರಿ ಬಿಡಿ. ಇವಾಗ ಇವ್ರು ಏನು ಪ್ರಯೋಜನ ಇಲ್ಲ. ನಿಮ್ಮ ಗಂಡ ಕೈ ತಪ್ಪಿಬಿಟ್ಟು ಹೊರಟೋಗ್ಬಿಟ್ಟವನೆ. ನನ್ನ ಹೆಸರು ಮಾತ್ರ ಹೇಳ್ಬೇಡಿ, ನಿಜವಾಗೂ ಗಾರ್ಮೆಂಟ್ಸಾಗ ಕೆಲಸ ಮಾಡೋಳು ನಾನು. ನನ್ನ ಹೆಸರು ಹೇಳ್ಬಿಟ್ಟು ಆಮೇಲೆ ಸುಮ್ಮನೆ ತಲೆಗೆ ತಗೊಬಿಟ್ಟು ಬರಬೇಡಿ. ನೋಡಿ, ನೀವೇನು ಮಾಡ್ತೀರೋ ಮಾಡಿ. ಏನು ಮಾಡಿದ್ರು ಹೇಳಿದ್ನಲ್ಲ, ನಿಮ್ಮ ಗಂಡಂಗೆ ಬುದ್ಧಿ ಬರಬೇಕು. ನಿಮ್ಮ ಗಂಡಂಗೆ ಹೇಳಿದ್ನಲ್ಲ, ನಿಮ್ಮ ಗಂಡ ನನ್ನ ಮಗ ನಮ್ಮನ್ನೆಲ್ಲ ಹೆಂಗೆ ನೋಡ್ಕೊತಾನೆ ಅವ್ರನ್ನೂ ಹಂಗೆ ನೋಡ್ಕೋಬೇಕು. ನಮಗೆ ಒಂಥರ ಬುದ್ಧಿ, ಅವ್ರಿಗೆ ಒಂಥರ ಬುದ್ಧಿ. ಈಗ ಹಿಂಗೆಲ್ಲ ತೋರಿಸ್ಬಾರ ನಿಮ್ಮ ಗಂಡ. ನಾವೇನು ಮಾಡಿದ್ದೀವಿ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಬೆಲೆ ಇಲ್ಲ. ಇವನ ಜೊತೆ ಯಾರು ಚಕ್ಕಂದಾಡ್ತಾರೋ ಅವ್ರಿಗೆ ಮಾತ್ರ ಬೆಲೆ ಕೊಡ್ತಾನೆ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಗಂಡನ ಹಿಡ್ಕೊಂಡು ಹೊಡಿತಿರೋ ಬಡಿತಿರೋ ಮಾನ ಮರ್ಯಾದೆ ಕಳಿತಿರೋ ಏನಾರ ಮಾಡಿ, ಆದರೆ ನಮ್ಗಂತೂ ಎಲ್ಲ ಒಳ್ಳೇದಾಗಬೇಕು ಅಷ್ಟೇನೆ. ನಿಮ್ಮ ಗಂಡು ನೀವು ಅದ್ಬಸ್ತಾ ಇಕ್ಕಳಿ. ಇಲ್ಲಾಂದರೆ ಹಿಂಗೆ 50 ಜನ 100 ಜನ ಹುಡುಗಿಯರ ಜೊತೆ ತಿರ್ಕೊಂಡು ಇವ್ನು ಕೆಟ್ಟ ಕೆರ ಹಿಡಿಯೋದಲ್ಲದೆ ನಿಮ್ಮನ್ನು ಸೇರಿ ಕೆಟ್ಟ ಕೆರ ಹಿಡಿಸ್ಬಿಡ್ತಾರೆ. ಸರಿನಾ? ನೀನು ನನಗೆ ಹೇಳ್ಕೊಟ್ಟಿದ್ಯಲ್ಲ, ಸಾಕ್ಬಿಡು. ಇನ್ನೇನು ಬೇಕಿಲ್ಲ. ಈ ನನ್ನ ಮಗುನ ಹೆಂಗೆ ಜಾಮ್ ತೆಗೆದು ಬಟ್ಟೆ ಒಗ್ದಂಗೆ ಒಗಿತೀನಿ ಅಂತ ನೋಡಿವಂತೆ. ಇವತ್ತು ಬೇಡ, ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಿ ಉಳ್ಕೊತೀನಿ. ಅವನಿಗೂ ನಂಬಿಕೆ ಬರಬೇಕಲ್ವ ನಾನಿಲ್ಲ ಹೋಗಿದ್ದೀನಿ ಅಂತ. ಆಮೇಲೆ ಇವ್ನು ಕಳ್ಳಾಟಗಳು ಏನೇನು ನಡೆಸ್ತಾನೆ, ಏನೇನು ಮಾಡ್ತಾನೆ, ಅದೆಲ್ಲ ನನಗೂ ಗೊತ್ತಾಗಬೇಕಲ್ವ. ಗೊತ್ತಾಗ್ತೈತೆ, ಗೊತ್ತಾಗೋದಲ್ಲ. ಮಾಡ್ತೀನಿ ನನ್ನ ಮಗನಿಗೆ. ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿ ಮನಿಕತ್ತೀನಿ. ಐತೆ ಎಲ್ಲೋ ಹೊರಗೆ ಮಾರಿ ಹಬ್ಬ. ಎಂಟಿ ಬೇಡ. ನಾನು ಚೆನ್ನಾಗಿಲ್ಲ ಅಂದರೆ ದುಡ್ಗೋಸ್ಕರ ಮದುವೆ ಮಾಡ್ಕೊಬಿಟ್ಟವನ ಇವ್ನು ನನ್ನ. ನಮ್ಮ ಅಪ್ಪ ಹೇಳ್ತು, ಬೇಡ ಬಿಡಮ್ಮಿ, ನಮ್ಮ ಕಡೆನೇ ಮದುವೆ ಮಾಡ್ಕೊಳ್ಳಿವಂತೆ, ಈ ಪ್ಯಾಟೆ ಗಂಡಸ್ರನ್ನ ನಂಬೋದು ಬೇಡ ಅಂತ. ಏನೋ ಒಂಚೂರು ಚೆನ್ನಾಗವನೆ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಎಂಥ ಲೋಫರ್ ಕೆಲಸ ಮಾಡ್ತಾವನೆ ಅಂದರೆ. ಕೈ ಹಿಡ್ಕೊಂಡ್ರದು ನೋಡು, ಅವಳು ಕೈ ಹಿಡ್ಕೊಂಡ್ರದು. ಅವಳು ನೋಡು ಕಿಸ್ಕೊಂಡು ಹೆಂಗೆ ಮಕ್ಕ ನೋಡ್ತಾವಳೆ. ನಾನು ಯಾವನಿಂದ ನಾನು ಹಿಂಗೆ ಓಡಾಡಿದ್ರೆ ಅವಾಗ ಇವ್ನು ನೆಮ್ಮದಿಯಾಗಿರ್ತಾನೇನೋ. ನೋಡಿ ನೋಡಿ ನೋಡಿ, ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದಕ್ಕೆ ಪರಿಹಾರ ಏನು ಬೇಕು ಅಂತ ಹೇಳ್ಬಿಟ್ಟು ಮಾಡಿ. ಅದು ಬಿಟ್ಟು ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಎಲ್ಲೋದು ಏನು ಪ್ರಯೋಜನ ಇಲ್ಲ. ನಾನು ಏನು ಮಾಡ್ತೀನಿ ಅಂತ ಆದಷ್ಟು ಬೇಗ ನಿನಗೂ ಗೊತ್ತಾಗ್ತೈತೆ. ನಿನ್ನ ಹೆಸ್ರಂತೂ ಎಲ್ಲೂ ಬರಲ್ಲ. ನಿನ್ನ ಹೆಸರು ನಾನು ಹೇಳೋದು ಇಲ್ಲ, ನೀನು ಯಾರು ಅಂತ ಗೊತ್ತೇ ಇಲ್ಲ ಅನ್ನಂಗೆ ಇರ್ತೀನಿ. ತಲೆ ಕೆಡಿಸ್ಕೊಬೇಡ. ತುಂಬ ಥ್ಯಾಂಕ್ಸ್ ನನ್ನ ಜೀವನನ ಉಳಿಸಿದ್ದಕ್ಕೆ, ನನ್ನ ಜೀವನಕ್ಕೆ ಸಹಾಯ ಮಾಡಿದ್ದಕ್ಕೆ. ಹಬ್ಬಬ್ಬಾ, ಇನ್ನು ಈ ನನ್ನ ಮಗುನ ಯಾವುದೇ ಕಾರಣಕ್ಕೂ ನಂಬಲ್ಲ. ನಮ್ಮ ಅಪ್ಪ ಅಮ್ಮ ನಂಬು ಅಂದ್ರೂ ನಾನಂತೂ ನಂಬಲ್ಲ ಈ ನನ್ನ ಮಗುನ. ಸರ್ ಇಲ್ಲೆಲ್ಲ ಬೇಡ ಸರ್ ನನಗೆ. ಇಲ್ಲೆಲ್ಲ ಬಟ್ಟೆ ಏನು ಸದ್ಯಕ್ಕೆ ಬೇಡ ಬಜಾರಲ್ಲಿ. ಬನ್ನಿ ಬೇರೆ ಸೈಡೆಲ್ಲ ನಾವು ಹೋಗ್ಬಿಟ್ಟು ತಗೊಳ್ಳೋಣ. ಅಲ್ಲೊಂದು ಬಜಾರ್ ಐತಲ್ಲ, ಅಲ್ಲೇ ಹೋಗ್ಬಿಟ್ಟು ನೋಡೋಣ. ಇದರಲ್ಲಿ ಬರೀ ಬಾಯ್ಸವೇ ಬಟ್ಟೆಗಳು ಜಾಸ್ತಿ ಅವೆ, ಗರ್ಲ್ಸವು ಜಾಸ್ತಿ ಇಲ್ಲವೇ ಇಲ್ಲ. ಅದಕ್ಕೇನೆ ಬನ್ನಿ ಸರ್ ಹೋಗೋಣ. ಅವ್ರಿಗೆ ಹೇಳಿ ಸರ್ ಒಂಚೂರು ಸಂಬಳ ಜಾಸ್ತಿ ಮಾಡೋಕ್ಕೆ. ನಾನೇ ಸಂಬಳ ಜಾಸ್ತಿ ಮಾಡೋದು? ಯಾರೋ ಯಾಕೆ ಜಾಸ್ತಿ ಮಾಡ್ತಾರೆ? ನೀನು ಜಾಸ್ತಿ ಕೆಲಸ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನೇ ನಿನ್ನ ಕೆಲಸನ ಡಬಲ್ ತ್ರಿಬಲ್ ಮಾಡಿಸ್ತೀನಿ. ನೀನು ಯೋಚನೆ ಮಾಡಬೇಡ. ಇನ್ನು ನನ್ನ ಜೊತೆ ಇದೆಯಲ್ಲ ನೀನು, ನಿನ್ನ ಸಂಬಳ ನೋಡು ಹೆಂಗೆ ಟಾಪ್ ಲೆವೆಲ್ಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಇಂಥ ಗಂಡಸ್ರಿಂದನೇ ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗಿದ್ದಂಗೆ ಆಗ್ದಂಗೆ ಎಂಥ ಮರ್ಯಾದಷ್ಟು ಹೆಣ್ಮಕ್ಳೆಲ್ಲ ಮನೆಗವ್ರೆ. ಇಂಥ ಕೆಲಸ ಮಾಡೋರು ಗಾರ್ಮೆಂಟ್ಸಾಗೆ ತುಂಬ ಅಂದರೆ ತುಂಬ ಜನ ಅವರೇ. ಕಳ್ಳನ ಮಕ್ಕಳು ಏನು ಅದಕ್ಕೆ ಗಾರ್ಮೆಂಟ್ಸ್ಗೆ ಹೋಗೋರ್ನ ಅಂದರೆ ನಂಬ್ದಿರ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ. ಎಲ್ಲ ಹಿಂಗೆ ಇಂಥ ಕೆಲಸನೇ ಮಾಡ್ತಾಯಿದ್ರೆ ಇನ್ನು ಯಾರು ತಾನೇ ನಂಬ್ತಾರೆ ಹೇಳು? ನಮ್ಮನ್ನು ನೋಡೋ ದೃಷ್ಟಿನೂ ಹಂಗೆ ನೋಡ್ಬಿಡ್ತಾರೆ. ಯಪ್ಪ ಇವ್ರು ಸವಾಸನೇ ಬೇಡ ನನಗೆ. ಎಂಟಿಗೆ ಹೇಳಿದ್ದೀನಲ್ಲ, ನೋಡ್ಕೊತಳೆ ಬಿಡು ಈ ಮ್ಯಾನೇಜರ್ನ.